ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಏಪ್ರಿಲ್ ತಿಂಗಳಿನಲ್ಲಿ ಇರುವಂಥ ಮಕರ ರಾಶಿಯ ಒಂದು ಮಾಸ ಭವಿಷ್ಯ ಏನಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೊದಲನೇದಾಗಿ ಮಕರ ರಾಶಿಯ ಒಂದು ಹಣಕಾಸಿನ ವಿಚಾರದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಅವರಿಗೆ ನಿಧಾನವಾಗಿ ಹಣಗಳು ಸೇರ್ಪಾಡಾಗುವಂಥ ಸಾಧ್ಯತೆಗಳು ಭಾಳ ಇದೆ. ದುಡ್ಡು ಬರುತ್ತೆ, ಆದರೆ ನೀವು ಅಂದುಕೊಂಡಿರ್ತಕ್ಕಂಥ ವಿಚಾರಕ್ಕೂ ಇನ್ನೂ ಲೇಟ್ ಆಗುವಂಥದ್ದು. ಹಳೆ ಆಸ್ತಿ ವಿಚಾರದಲ್ಲಿ ಏನಾದರೂ ತಗಾತೆ ಇದ್ದರೆ ಇನ್ನು ಈ ತಿಂಗಳು ಅದು ಇತ್ಯರ್ಥ ಆಗುವಂಥ ಸಾಧ್ಯತೆಗಳು ಭಾಳ ಇದೆ. ಮನೆ ಅಥವಾ ಜಾಗ ಖರೀದಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾಲಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ತಿಂಗಳು ಉಳಿತಾಯ ಮಾಡೋದು ಈ ತಿಂಗಳ ಒಂದು ಮೊದಲ ಆದ್ಯತೆ ಆಗಿರಲಿ. ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ಆಫೀಸ್ನಲ್ಲಿ ಈ ತಿಂಗಳು ನಿಮಗೆ ಒಂದು ಜವಾಬ್ದಾರಿಗಳ ಒಂದು ಹಬ್ಬ ಅಂತಾನೆ ಹೇಳಿ ಕರಿಬಹುದು. ಕೆಲಸದ ಲೋಡ್ಗಳು ತುಂಬಾನೇ ಜಾಸ್ತಿ ಇರುತ್ತದೆ. ಮ್ಯಾನೇಜ್ಮೆಂಟ್ ನಿಮ್ಮ ಮೇಲೆ ಒಂದು ಹೆಚ್ಚಿನ ನಂಬಿಕೆ ಇಡುತ್ತದೆ. ನೀವು ಎಷ್ಟು ಕಷ್ಟ ಪಡ್ತೀರೋ ಅಷ್ಟೇ ಒಂದು ಒಳ್ಳೆ ಫ್ಯೂಚರ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹಾರ್ಡ್ ವರ್ಕ್ ಮಾಡೋಕೆ ಮಕರ ರಾಶಿಯವರು ಯಾವತ್ತೂ ಕೂಡ ಹಿಂದೆ ಹೆಜ್ಜೆ ಹಾಕ್ಲಿಕ್ಕಿಲ್ಲ. ಕೆಳಾಂತ ನೌಕರರ ಜೊತೆ ಸ್ವಲ್ಪ ಪ್ರೀತಿಯಿಂದ ಇರಿ. ಅವರ ಒಂದು ಸಹಕಾರ ನಿಮ್ಮ ಜೀವನದಲ್ಲಿ ಪ್ರಗತಿ ಕಾಣ್ತದೆ. ಇನ್ನು ವ್ಯವಹಾರದ ವಿಚಾರದ ಬಗ್ಗೆ ನೋಡ್ತಾ ಇತ್ತು ಅಂತ ಹೇಳಿದ್ರೆ, ಮ್ಯಾನುಫ್ಯಾಕ್ಚರಿಂಗ್, ಕಬ್ಬಿಣ, ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಇರುವಂಥವರಿಗೆ ಈ ಶಕ್ತಿ ಒಂದು ಸೂಕ್ತ ಲಾಭ ಸಿಗುವಂಥದ್ದು. ಹೊಸ ಒಂದು ಪ್ರಾಜೆಕ್ಟ್ ಯಾವುದಾದ್ರೂ ನೀವು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ತಿಂಗಳು ನಿಮಗೆ ಸೂಕ್ತವಾಗಿದೆ. ನಿಮಗೆ ಹಳೆ ಕಸ್ಟಮರ್ಸ್ಗಳಿಂದ ನಿಮಗೆ ಹುಡುಕಿಕೊಂಡು ಬರುವಂಥ ಸಾಧ್ಯತೆಗಳು ಭಾಳ ಇರ್ತದೆ. ಮಾರ್ಕೆಟಿಂಗ್ಗಿಂತ ಅತಿ ಹೆಚ್ಚು ಕ್ವಾಲಿಟಿಗಳ ಮೇಲೆ ನೀವು ಗಮನ ಕೊಡಿ, ನಿಮಗೆ ತಾನಾಗಿ ಧನ ಲಾಭ ಆಗುವಂಥದ್ದು. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋದಾದರೆ, ಮನೆಯಲ್ಲಿರುವಂಥ ಒಂದು ಹಿರಿಯ ಜೀವಗಳ ಒಂದು ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಕಾಳಜಿ ಇರಬೇಕು. ನಿಮ್ಮ ಕೆಲಸದ ಒತ್ತಡಗಳಿಂದ ಫ್ಯಾಮಿಲಿಗೆ ಒಂದು ಟೈಮ್ ಕೊಡಲು ಆಗದೆ ಇರಬಹುದು. ವಾರಾಂತ್ಯದಲ್ಲಿ ಇದರಿಂದ ಮನೆಯಲ್ಲಿ ಸಣ್ಣ ಬೇಸರ ಇರ್ತದೆ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡುವುದು ಬಹಳ ಉತ್ತಮ. ಮನೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಹಳೆಯ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬದಲಾಯಿಸಲು ಪ್ಲಾನ್ ಮಾಡ್ತೀರಿ. ಇನ್ನು ಪ್ರೀತಿ ಪ್ರೇಮ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಮಕರ ರಾಶಿಯವರು ಪ್ರೀತಿಯಲ್ಲಿ ಸ್ವಲ್ಪ ಗಂಭೀರದ ವ್ಯಕ್ತಿಗಳು. ಈ ತಿಂಗಳು ನಿಮ್ಮ ಪಾರ್ಟ್ನರ್ ಜೊತೆ ಭವಿಷ್ಯದ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಗ್ಗೆ ಚರ್ಚೆ ಮಾಡ್ತೀರಿ. ನಿಮ್ಮ ಮದುವೆ ವಿಚಾರನ ಮನೆಯಲ್ಲಿ ತಿಳಿಸ್ಲಿಕ್ಕೆ ಇದೊಂದು ಒಳ್ಳೆ ಸೂಕ್ತ ಸಮಯ ಅಂತಾನೆ ಹೇಳಿ ಕರಿಬಹುದು. ಸಿಂಗಲ್ ಆಗಿರೋರಿಗೆ ಕೆಲಸದಕ್ಕಿಂತ ಹೊಸ ವ್ಯಕ್ತಿಯ ಒಂದು ಪರಿಚಯ ಆಗುವಂತ ಸಾಧ್ಯತೆಗಳು ಬಹಳ ಇದೆ. ಅದು ಮುಂದೆ ಪ್ರೀತಿಗೆ ತಿರುಗುವಂತ ಲಕ್ಷಣಗಳು ಬಹಳ ಇದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಮಕರ ರಾಶಿಯವರಿಗೆ ಮೂಳೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬರುವಂತಹ ಸಾಧ್ಯತೆಗಳು ಬಹಳ ಇದೆ. ಕ್ಯಾಲ್ಸಿಯಂ ಇರುವ ಆಹಾರವನ್ನು ಹೆಚ್ಚಾಗಿ ಸೇವಿಸಿ, ಸರಿಯಾಗಿ ನಿದ್ರೆ ಮಾಡಿ, ಅದರ ಜೊತೆಗೆ ಪ್ರಾಣಾಯಾಮ ಅನ್ನೋದು ಮಾಡಿ. ನಿಮ್ಮ ಅದೃಷ್ಟ ಹೆಚ್ಚಿಸಲು ಪ್ರತಿ ಶನಿವಾರದಂದು ಶನೀಶ್ವರ ದೇವಸ್ಥಾನಕ್ಕೆ ಹೋಗಿ ಎಣ್ಣೆಯ ದೀಪವನ್ನು ಹಚ್ಚಿಸಿ. ಪ್ರತಿದಿನ ಓಂ ಶಂ ಶನೀಶ್ವರಾಯ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸಿ. ಇದಾಗಿತ್ತು ಏಪ್ರಿಲ್ ತಿಂಗಳ ಮಕರ ರಾಶಿಯ ಒಂದು ಮಾಸ ಭವಿಷ್ಯ. ನಿಮ್ಮದು ಕೂಡ ಮಕರ ರಾಶಿ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಶನೀಶ್ವರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ, ಹಾಗೂ ಅತಿ ಹೆಚ್ಚು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಕಿರಿಕಿರಿ, ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇತ್ಯಾದಿ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನಮ್ಮ ವಿಳಾಸಕ್ಕೆ ಭೇಟಿ ನೀಡಿ. ಧನ್ಯವಾದಗಳು.